ನಮಸ್ಕಾರ ಎಲ್ರಿಗೂ. ಆಲಿಯಾ ಕಟ್ ಕುರ್ತಾ ಟಾಪ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಈಸಿ ಮೆಥಡಲ್ಲಿ ಹೇಗೆ ಕಟಿಂಗ್ ಹಾಗೂ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಹಾಗೆ ಇದು ದೊಡ್ಡ ಸೈಜ್ ಅಲ್ಲ, ಸಣ್ಣ ಮಕ್ಕಳ ಸೈಜ್, ಒಂದು 2-3 ವರ್ಷದ ಮಕ್ಕಳಿಗೆ ಹಾಕುವಂಥ ಟಾಪ್ ಇದು. ಇದರ ಮೆಜರ್ಮೆಂಟ್ ಬಂದು ನಾನು 4 ಪೀಸ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. 4 ಪೀಸ್ ಫೋಲ್ಡ್ ಮಾಡಿದ್ದೀನಿ. ಓಪನ್ ಇರೋದು ಅಪೋಸಿಟ್ ಇರಬೇಕು, ಮಡಚಿರೋದು ನಮ್ಮ ಕಡೆ ಇರಬೇಕು. ಇದ್ರ ಮೆಜರ್ಮೆಂಟ್ ಸುತ್ತಳತೆ, ಎದೆ ಸುತ್ತಳತೆ 8 ಇಂಚು ತೊಗೊಂಡಿದ್ದೀನಿ. ಹಾಗೆಯೇ ಉದ್ದ 11 ಇಂಚು ತೊಗೊಂಡಿದ್ದೀನಿ. ಆರ್ಮೋಲ್ ಬಂದು ಭುಜ ಆರ್ಮೋಲ್ 2 5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಶೋಲ್ಡರ್ 5 ಇಂಚು, ಆರ್ಮೋಲ್ ಕೂಡ 5 ಇಂಚು. ನೆಕ್ ವಿಡ್ತ್ ಬಂದು 2.5 ಇಂಚು. ಹಾಗೆಯೇ ನೆಕ್ ಲೆಂತ್ ಬಂದು 5 ಇಂಚು. ಬ್ಯಾಕ್ ನೆಕ್ ಲೆಂತ್ 3 ಇಂಚಿಗೆ ತೊಗೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇದು ಎದೆ ಸುತ್ತಳತೆ 8 ಇದೆ. ಇದರ ಸೊಂಟದ ಹತ್ರ 7 ಇಂಚಿಗೆ ಈ ಥರ ಕ್ರಾಸಾಗಿ ಮಾರ್ಕ್ ಹಾಕ್ಕೋಬೇಕಾಗತ್ತೆ. ಹಾಗೆಯೇ ಮುಂದುಗಡೆ ಫ್ರಂಟಿಂದ 3 ಇಂಚು ಮೇಲೆ ತೊಗೊಂಡು ಇದನ್ನು 7 ಇಂಚಿಗೆ ಏನು ಮಾರ್ಕ್ ಮಾಡಿರ್ತೀವಿ ಅಲ್ಲಿಂದ ಅಲ್ಲಿಗೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. 3 ಇಂಚು ಈ ರೀತಿಯಾಗಿ ಬರುತ್ತೆ ಇದ್ರ ಮಾರ್ಕ್. ಇದನ್ನು ನಾವೇನು ಮಾರ್ಕ್ ಮಾಡಿದ್ದೀವೋ ಅದೇ ರೀತಿಯಾಗಿ ಇದನ್ನು ಕಟ್ ಮಾಡಬೇಕಾಗುತ್ತೆ. ನಾನೀಗ ಆಲಿಯಾ ಕಟ್ ಮಾಡಿದ್ದೀನಿ. ನಂತರ ಇದಕ್ಕೆ ನಾನು ಫ್ರಂಟ್ ನೆಕ್ ಕಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ಬ್ಯಾಕ್ ನೆಕ್ 3 ಇಂಚಿದೆ, ಅದು ಕೂಡ ಕಟ್ ಮಾಡ್ತಾಯಿದ್ದೀನಿ. ಶೋಲ್ಡರ್ 5 ಇಂಚಿಗೆ ಏನು ಮಾರ್ಕ್ ಮಾಡಿದ್ದೀವೋ ಈಗ ಅದನ್ನು ಕೂಡ ಆರ್ಮೋಲ್ ಹೇಗೆ ಶೇಪ್ ಹಾಕಿದ್ದೀವೋ ಅದೇ ರೀತಿಯಾಗಿ ಅದನ್ನು ಕಟ್ ಮಾಡಬೇಕು. ಫ್ರಂಟು ಬ್ಯಾಕು 2 ಆರ್ಮೋಲ್ ಕಟ್ ಮಾಡ್ತಾಯಿದ್ದೀನಿ. ನಂತರ 1 ಇಂಚು ಕ್ರಾಸಾಗಿ ಮಾರ್ಕ್ ಮಾಡಿರ್ತೀವಲ್ಲ ಅದು ಕೂಡ 1 ಇಂಚು ಕಟ್ ಮಾಡಿದ್ದೀನಿ. ನಂತರ ಶೋಲ್ಡ್ರ್ ಓಪನ್ ಮಾಡ್ತಾಯಿದ್ದೀನಿ. ಈಗ ಇದು ಮೇನ್ ಬಾಡಿ ಪೀಸ್ ರೆಡಿಯಾಗಿದೆ. ಈ ರೀತಿ ಇರುತ್ತೆ ಆಲಿಯಾ ಕಟ್ ಕುರ್ತಾ ಶೇಪ್. ಫ್ರಂಟು ಬ್ಯಾಕು 2 ರೆಡಿಯಾಗಿದೆ. ಇದು ಬ್ಯಾಕ್ ಫ್ರಂಟ್ 2 ಪೀಸ್ ರೆಡಿಯಾಗಿದೆ. ಈಗ ಸ್ಲೀವ್ ಕಟ್ ಮಾಡ್ತಾಯಿದ್ದೀನಿ. 8 ಇಂಚಿಗೆ ಉದ್ದ ತೊಗೊಂಡಿದ್ದೀನಿ. ಸಣ್ಣ ಸೈಜ್ ಆಗಿರೋದ್ರಿಂದ 8 ಇಂಚು ಲೆಂತ್ ಸಾಕು ಸ್ಲೀವ್ದು. ಹಾಗೆಯೇ ಡೌನ್ ಬಂದು 2.5 ಇಂಚಿಗೆ ಡೌನ್ ತೊಗೊಂಡಿದ್ದೀನಿ. ಇದನ್ನು ಈಗ ಶೇಪ್ ಹಾಕ್ತಾಯಿದ್ದೀನಿ ಸ್ಲೀವ್. ಇದಕ್ಕೆ ಸ್ಲೀವ್ ಕೂಡ ಕಟ್ ಮಾಡ್ಕೊಂಬಿಡೋಣ. ಫ್ರಂಟು ಬ್ಯಾಕ್ 2 ಶೇಪ್ ತೆಗೆದು ಕಟ್ ಮಾಡಬೇಕಾಗತ್ತೆ. ಇದರ ಸ್ಲೀವ್ ಅಗಲ ಬಂದು ನಾನು 6.5 ಇಂಚ್ ಇಟ್ಟಿದ್ದೀನಿ. ಆ 6.5ಗೆ ಅದನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ. ಫ್ರಂಟ್ ನ್ಯಾಚ್ ಅದು ಹಾಕ್ಕೊಂಡಿದ್ದೀನಿ. ಈಗ ಇದು ಬಾಟಮ್ ಪೀಸ್ ಕೆಳಗಡೆ ಫ್ರಂಟ್ ಪೀಸ್ 3 ಇಂಚು ಎಕ್ಸ್ಟ್ರಾ ತೊಗೊಂಡಿರಬೇಕು. ನೀವು ಉದ್ದ ಎಷ್ಟಾದರೂ ತೊಗೋಬೋದು. ಅಗಲ ಬಂದು ನಾನು 25 ಇಂಚು ಅಗಲ ತೊಗೊಂಡಿದ್ದೀನಿ. ಉದ್ದ ಬಂದು 11 ಇಂಚ್ ಉದ್ದ ಇದೆ. ಈ ಕಡೆಗೆ 14 ಇಂಚ್ ಉದ್ದ ಇದೆ. ಬ್ಯಾಕ್ ಪೀಸ್ 11 ಇಂಚಿದೆ. ಫ್ರಂಟ್ ಪೀಸ್ 14 ಇಂಚಿದೆ. ಈಗಿದು ಫ್ರಂಟ್ ಪೀಸ್. ಇದಕ್ಕೆ ನಾವು ಓಪನ್ ಇರೋ ಕಡೆ 3 ಇಂಚಿಗೆ ಮಾರ್ಕ್ ಹಾಕಬೇಕಾಗತ್ತೆ. ನಾವು ಬಾಡಿ ಪೀಸಲ್ಲಿ ಹೇಗೆ ಮಾರ್ಕ್ ಮಾಡಿದ್ದೀವೋ ಅದೇ ರೀತಿಯಾಗಿ ಇದಕ್ಕೂ ಕೂಡ ಓಪನ್ ಇರೋ ಕಡೆ 3 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ಈ ಎಂಡಿಂದ ಆ ಎಂಡ್ವರೆಗೂ ಈ ರೀತಿಯಾಗಿ ಲೈನ್ ಹಾಕ್ಕೋಬೇಕು. ಈ ಲೈನ್ ಕೂಡ ನಾನೀಗ ಕಟ್ ಮಾಡ್ತಾಯಿದ್ದೀನಿ. ಫ್ರಂಟ್ ಪೀಸ್ ಬಾಡಿ ಪೀಸ್ಗಾದರೆ ನಾವು ಕ್ಲೋಸ್ ಇರೋ ಕಡೆ ಕಟ್ ಮಾಡ್ತೀವಿ. ಇದು ಕೆಳಗಡೆ ಇರೋ ಪೀಸ್ನ ಓಪನ್ ಇರೋ ಕಡೆಯಿಂದ ಕಟ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ 3 ಇಂಚ್ ಎಕ್ಸ್ಟ್ರಾ ಬರಬೇಕು. ಇದು ಎಲ್ಲ ಪೀಸ್ ರೆಡಿ ಆಯಿತು. ಈಗ ಇದ್ರದ್ದು ಸ್ಟಿಚಿಂಗ್ ಮಾಡೋಣ. ಮೊದಲಿಗೆ ಬ್ಯಾಕ್ ಪೀಸ್ ತೊಗೊಂಡಿದ್ದೀನಿ. ಇದಕ್ಕೆ ಪೈಪಿಂಗ್ ಪೀಸ್ ಕ್ರಾಸಾಗಿ ಕಟ್ ಮಾಡಿರೋಂಥದ್ದನ್ನು ನೆಕ್ಕಿಗೆ ಅಟ್ಯಾಚ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಡಬಲ್ ಫೋಲ್ಡಿಂಗಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ರೌಂಡ್ ಇರೋ ಕಡೆ ಸ್ವಲ್ಪ ನೀವು ಎಳೆದು ಸ್ಟಿಚ್ ಹಾಕಬೇಕಾಗತ್ತೆ. ಆಗ ರೌಂಡ್ ಶೇಪ್ ಕರೆಕ್ಟಾಗಿ ಬರುತ್ತೆ.
ಬ್ಯಾಕ್ ಪೀಸ್ ರೆಡಿ ಆಯಿತು. ಹಾಗೆಯೇ ಫ್ರಂಟ್ ಪೀಸ್, ಇದಕ್ಕೇನು ಕ್ರಾಸ್ ಬೇಕಾಗಿಲ್ಲ, ಸ್ಟ್ರೇಟಾಗಿ ಕಟ್ ಮಾಡಿರೋಂಥ ಪೀಸ್ನ ಇದಕ್ಕೂ ಕೂಡ ನೆಕ್ಕಿಗೆ ಅಟ್ಯಾಚ್ ಮಾಡಿ ನೆಕ್ ಫಿನಿಶಿಂಗ್ ರೆಡಿ ಮಾಡ್ಕೋಬೇಕು. ವಿ ಶೇಪ್ ಇರೋ ಕಡೆ ಒಂದು ಸಣ್ಣದಾಗಿ ಫಿಲ್ಟ್ ಕೊಟ್ಟು ಸೆಂಟರ್ ನ್ಯಾಚ್ ಹಾಕಿ ಇದನ್ನು ಫಿನಿಶಿಂಗ್ ಮಾಡ್ಕೋಬೇಕೀಗ. ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ರೆಡಿ ಆಯಿತು. ಈಗ ಇದಕ್ಕೆ ನಿಲ್ಗಿ ಕಟ್ಟಬೇಕು. ಸೆಂಟ್ರಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಬಾಡಿ ಪೀಸ್ ಏನಿದೆ ಅದಕ್ಕೆ ಸರಿ ಹೋಗೋ ಹಾಗೆ ಈ ರೀತಿಯಾಗಿ ಒಂದು 2 ಸೈಡ್ 4 ನಿಲ್ಗಿ ಮಾಡಬೇಕಾಗುತ್ತೆ. ಇದಕ್ಕೆ ತುಂಬಾ ಈಸಿ ಇದು ಆಲಿಯಾ ಕಟ್. ದೊಡ್ಡವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಈ ರೀತಿ ಕರೆಕ್ಟಾಗಿ ಸೆಂಟ್ರಿಗೆ ನಾವು ಮಾರ್ಕ್ ಮಾಡಿಕೊಂಡು 2 ಸೈಡ್ ಎಷ್ಟು ಬರುತ್ತೋ ಅಷ್ಟು ನಿಲ್ಗಿ ಕೊಡಬೇಕು. ಫ್ರಂಟ್ ಟು ಬ್ಯಾಕ್ ಎರಡೂ ಇದೇ ರೀತಿಯಾಗಿ ಇದಕ್ಕೆ ನಿಲ್ಗಿ ಮಾಡಬೇಕು. ನೋಡಿ ಸೆಂಟ್ರಿಗೆ ಇದು ಕರೆಕ್ಟಾಗಿ ಬರಬೇಕು. ಆ ರೀತಿ ನಿಲ್ಗಿ ಮಾಡಿಕೊಂಡು ಈ ಪೀಸು ಹಾಗೆಯೇ ಮೇನ್ ಬಾಡಿ ಪೀಸು ಎರಡೂ ಕೂಡ ಅಟ್ಯಾಚ್ ಮಾಡ್ಕೋಬೇಕು ಒಂದಕ್ಕೊಂದು. ಈ ಫ್ರಿಲ್ ಏನು ಕೊಟ್ಟಿರ್ತೀವಿ ಅದು ಸೆಂಟ್ರಿಗೆ ಬರಬೇಕು. ಸೈಡಿಗೆ ಹೋದರೆ ಚೆನ್ನಾಗಿ ಕಾಣಿಸಲ್ಲ. ಇದು ಸೆಂಟ್ರಿಗೆ ಬರೋ ರೀತಿಯಾಗಿ ನೋಡಿಕೊಂಡು ಈ ರೀತಿ ಮಾಡಬೇಕು. ಇದನ್ನು 2 ಪೀಸ್ ಕೂಡ ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋಣ. ಫ್ರಂಟು ನಂತರ ಬ್ಯಾಕ್ ಪೀಸ್ ಎರಡೂ. ಈಗ ಇದಕ್ಕೆ ಬಾಡಿ ಪೀಸ್ ಕಡೆಗೆ ಮೇಲೊಲಿಗೆ ಹಾಕ್ಕೋಬೇಕು. 2 ಪೀಸಿಗೂ ಮೇಲೊಲಿಗೆ ಹಾಕಬೇಕಾಗತ್ತೆ. ಫ್ರಂಟ್ ಟು ಬ್ಯಾಕ್ ಎರಡೂ ರೆಡಿ ಆಯಿತು. ಸಣ್ಣ ಮಗು ಆಗಿರೋದ್ರಿಂದ ನಾವು ಬ್ಯಾಕ್ ಪೀಸಲ್ಲಿ ಈ ರೀತಿಯಾಗಿ ಒಂದು ಸೊಂಟದ ಹತ್ರ ಕಟ್ಟೋದಕ್ಕೆ ಈ ರೀತಿ ಕಸಿ ಮಾಡಿಟ್ಕೊಂಡಿದ್ದೀನಿ 2. ಅದನ್ನು ಬ್ಯಾಕ್ ಪೀಸಿಗೆ ಈ ರೀತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ಕೂಡ ಅಟ್ಯಾಚ್ ಆಯಿತು. ನೆಕ್ಸ್ಟ್ ಇದನ್ನು ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಲೇಸ್ ಅಟ್ಯಾಚ್ ಮಾಡಬೇಕು. ಯಾವುದಾದ್ರೂ ಡಿಸೈನು ಅಥವಾ ಮಿರರ್ ಲೇಸ್ ಇದ್ದರೆ ಈ ರೀತಿಯಾಗಿ ನೆಕ್ ಏನು ಕಟ್ ಮಾಡಿದ್ದೀವಿ ನಾವು ಅಲ್ಲಿಂದ ಆ ಕಟ್ಟುವರೆಗೂ ನಾವು ಈ ರೀತಿಯಾಗಿ 2 ಸೈಡ್ ಲೇಸ್ ಹಚ್ಚಬೇಕಾಗತ್ತೆ. ಆನಂತರ ಲೇಸ್ ಹಚ್ಚಿದ ನಂತರ ಶೋಲ್ಡರ್ ಜಾಯಿಂಟ್ ಮಾಡಬೇಕು. ಶೋಲ್ಡರ್ ಜಾಯಿಂಟ್ ಆಯಿತು. ಈಗ ನೆಕ್ಸ್ಟ್ ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. 2 ಸೈಡು 2 ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು. ನಮ್ಮ ಚಾನಲ್ಗೆ ಯಾರು ಹೊಸಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಡ್ರೆಸ್ ಕಟಿಂಗ್ ಸ್ಟಿಚಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಇದಕ್ಕೆ ಲೈಕ್ ಮಾಡೋದು ಮರಿಬೇಡಿ. ನಂತರ ನಾವು ಕಟ್ ಫ್ಲಿಟ್ ಮಾಡ್ತೀವಲ್ಲ ಮೈನ್ ಟಾಪ್ಗೆ, ಅದೇ ರೀತಿಯಾಗಿ ಶೋಲ್ಡ್ರಿಂದ 13 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 13 ಇಂಚು ನೋಡಿರಿ. ಶೋಲ್ಡ್ರ್ ಜಾಯಿಂಟಿಂದ ಫ್ಲಿಟ್ ಕೊಡ್ತೀವಲ್ಲ ಮಾಮೂಲಿ ಟಾಪ್ಗಳಿಗೆಲ್ಲ, ಅದೇ ರೀತಿಯಾಗಿ ಇದಕ್ಕೂ ಕೂಡ 13 ಇಂಚಿಗೆ ಶೋಲ್ಡ್ರಿಂದ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಮೈ ಫಿಟ್ಟಿಂಗು ಡ್ರೆಸ್ ಅಳತೆ ಎಷ್ಟು ಬೇಕಿದೆಯೋ ನೋಡಿಕೊಂಡು ಆ ಅಳತೆಗೆ ತಕ್ಕಂಗೆ ಇದಕ್ಕೆ ನಾವು ಫಿಟ್ಟಿಂಗ್ ಮಾಡಬೇಕು. ಫಿಟ್ಟಿಂಗ್ ಮಾಡಿದ ನಂತರ ನೋಡಿ ಇಷ್ಟು 1 ಇಂಚು ಮಾರ್ಜಿನ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ, ಅಲ್ಲಿಗೆ ಫಿಟ್ಟಿಂಗ್ ಮಾಡಿಕೊಂಡು ನಾವೇನು ಎಂಡ್ ಮಾಡಿದ್ದೀವಿ ಅಲ್ಲಿಂದ 1 ಇಂಚ್ ಮೇಲೆ ಬಂದು ಈ ರೀತಿ ಕಟ್ ಮಾಡ್ಕೋಬೇಕು. 2 ಸೈಡ್ ಕೂಡ ಇದೇ ರೀತಿ ರೆಡಿ ಮಾಡ್ಕೋಬೇಕು. ಫುಲ್ಲು ಸ್ಟಿಚಿಂಗ್ ತೋರಿಸೋದಕ್ಕೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಅನ್ನೋದಕ್ಕೆ ನಾನು ಅರ್ಧ ತೋರಿಸ್ತಾ ಇದ್ದೀನಿ. ಅಂದರೆ ಏನಿದೆ ಎಲ್ಲ ಅರ್ಥ ಆಗುತ್ತೆ. ಸ್ಟಿಚಿಂಗ್ ಆಲ್ರೆಡಿ ಕಲ್ತಿರೋರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಈ ರೀತಿಯಾಗಿ ಸೈಡ್ ಕಟ್ ರೆಡಿ ಮಾಡ್ಕೋಬೇಕು. ಮಾಮೂಲಿ ಟಾಪಿಗೆಲ್ಲ ನಾವು ಸೈಡ್ ಫಿಲ್ಟ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಕಟ್ ರೆಡಿ ಮಾಡ್ಕೋಬೇಕು. ಇದು ಇಷ್ಟು ರೆಡಿ ಮಾಡಿದ್ರೆ ಇದು ಕರೆಕ್ಟಾಗಿ ಟಾಪ್ ರೆಡಿ ಆಗುತ್ತೆ. ಬಾಟಮು ಹಾಗೆಯೇ ಸೈಡ್ ಎಲ್ಲ ಸೈಡ್ ಕೂಡ ಇದೇ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ನೋಡಿ ಇದು ಫಿನಿಶಿಂಗ್ ರೆಡಿ ಆಯಿತು.
ಈ ಫ್ಲಿಟ್ ಕೂಡ ಸೈಡ್ ಕಟ್ ಕೂಡ ಎಷ್ಟು ಕರೆಕ್ಟಾಗಿ ಬಂದಿದೆ. ಈ ರೀತಿಯಾಗಿ ಬಂದರೆ ಆಲಿಯಾ ಕಟ್ ಟಾಪ್ ರೆಡಿ ಆಯಿತು. 2ರಿಂದ 3 ವರ್ಷದ ಮಕ್ಕಳಿಗೆ ಈಸಿಯಾಗಿ ಇದನ್ನು ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡವರಿಗೆ ಅಂತಲ್ಲ, ಮಕ್ಕಳು ಕೂಡ ಈ ಡ್ರೆಸ್ಸು ಚೆನ್ನಾಗಿ ಕಾಣಿಸುತ್ತೆ. ಯಾವುದಾದ್ರೂ 1 ಮೀಟ್ರ್ ಎಕ್ಸ್ಟ್ರಾ ಬಟ್ಟೆ ಇತ್ತು ಅಂದರೆ ಅದರಲ್ಲಿ ನೀವು ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಹಾಗೆ ವಿಡಿಯೋಗೆ ಲೈಕ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ರೆಡಿ ಆಯಿತು. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಂದು ಫ್ರಾಕ್ ಜೊತೆಗೆ ಸಿಗ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್.